ಕಾಂಗ್ರೆಸ್ನಲ್ಲಿ ಸಂಪುಟ ಸರ್ಕಸ್ನ ಎಫೆಕ್ಟ್ ತಡೆಯೋಕೆ ಯತ್ನ ನಡೀತಾ ಇದ್ರೆ ಬಿಜೆಪಿ ನಾಯಕರು ಹೊಸ ಬಾಂಬ್ ಸಿಡಿಸಿದ್ದಾರೆ. ದುಡ್ಡು ಕೊಟ್ಟವರಿಗೆ ಮಂತ್ರಿಗಿರಿ ಸಿಕ್ಕಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪಕ್ಕೆ ತಿರುಗೇಟು ಕೊಡ್ತಾ ಇರುವಂತಹ ಕಾಂಗ್ರೆಸ್ ನಾಯಕರು ಸೂಟ್ಕೇಸ್ ಸಂಸ್ಕೃತಿ ನಿಮ್ಮದು ನಮ್ಮದಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಬೆಳವಣಿಗೆ? ಬಿಜೆಪಿಯ ಅಸಲಿ ಆರೋಪ ಏನು? ಕೈಪಡೆ ಹೇಳ್ತಾ ಇರೋದೇನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನವನ್ನ ಹರಾಜು ಮಾಡಲಾಗಿದೆ. ಆಡಿಯೋ ಬಿಡುಗಡೆ ಮಾಡಿದ ಛಲವಾದಿ ನಾರಾಯಣಸ್ವಾಮಿ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸೂಟ್ ಕೇಸ್ ಬ್ರೀಫ್ ಕೇಸ್ನ ರಾಜಕೀಯ ಚರ್ಚೆ ಗರಿಗೆದರಿದೆ. ನೂತನ ಸಚಿವರ ಆಯ್ಕೆ ಹಿಂದೆ ಹಣದ ಹೊಳೆ ಹರಿದಿದೆ ಎನ್ನುವ ಆರೋಪವನ್ನ ಬಿಜೆಪಿ ನಾಯಕರು ಮಾಡಿದ್ದಾರೆ. ತಮ್ಮ ಆರೋಪಕ್ಕೆ ಪುಷ್ಟಿ ಸಿಗ್ಲಿ ಅಂತ ಆಡಿಯೋವೊಂದನ್ನ ಬಿಡುಗಡೆ ಮಾಡಿದ್ದಾರೆ. ಈ ರಾಜಕೀಯದ ಬಗ್ಗೆ ತೋರಿಸ್ತೀವಿ. ಅದಕ್ಕೂ ಮುನ್ನ ಬಿಜೆಪಿ ಬಿಟ್ಟ ಆಡಿಯೋದಲ್ಲಿ ಏನಿದೆ ಕೇಳಿ. ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾರಂತ ಹೇಳಿ ಎಸ್ ಕೆ ಪಾಟೀಲ್ ಸಂಬಂಧ ವೇಣುಗೋಪಾಲ್ ಮುಂದೆ ಹೇಳಿದ್ರ ನಾವು ಹೈಕಮಾಂಡ್ ಅವ್ರು ಪ್ರಾಮಾಣಿಕ ಆಗಿರಂತ ಹೇಳಿದೀವನಂತ ಕೇಳಿ ನನಗವ. ಈ ಆಡಿಯೋದಲ್ಲಿ ಆರ್.ಬಿ. ತಿಮ್ಮಾಪುರ ಮತ್ತು ಮಾಜಿ ಶಾಸಕ ನಂಜಯ್ಯ ಮಠ ಮಾತನಾಡಿದ್ದಾರೆ ಅನ್ನೋದು ಬಿಜೆಪಿಯ ಆರೋಪ. ಪೇಮೆಂಟ್ ಕೋಟಾದಡಿಯಲ್ಲೇ ಸಚಿವರ ಆಯ್ಕೆಯಾಗಿದೆ ಎಂದು ಮಾತುಕತೆ ಆಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ರು. ಮತ್ತೊಂದು ಕಡೆ ಬಿವೈ ವಿಜಯೇಂದ್ರ, ಎಚ್ ಕೆ ಪಾಟೀಲ್ ಅವರ ಹೆಸರನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ಕುಟುಕಿದ್ರು. ಎಚ್ ಕೆ ಪಾಟೀಲ್ರಿಗೆ ಕೆಲವರಿಗೆಲ್ಲ ಮಂತ್ರಿಗಿರಿ ಕೊಡ್ಲಿಲ್ಲ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇಲ್ಲಿ ಮಾತಾಡಿರ್ತಕ್ಕಂಥವ್ರು ತಿಮ್ಮಾಪುರ್ ಮತ್ತು ನಂಜಯ್ಯ ಮಠ. ಭ್ರಷ್ಟಾಚಾರದ ಸಂಪುಟ ಇದು, ಭ್ರಷ್ಟಾಚಾರಿಗಳ ಸಂಪುಟ, ಪೇಮೆಂಟ್ ಸೀಟುಗಳ ಸಂಪುಟ ಇದು. ನಾನು ಹೇಳಿದ್ದೀನಿ ಇದನ್ನ ಪೇಮೆಂಟ್ ಸೀಟುಗಳ ಸಂಪುಟ. ಈ ಪಾಪ ಎಚ್ ಕೆ ಪಾಟೀಲ್ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ಇವತ್ತು ಮಂತ್ರಿಗಿರಿ ಕೈ ಬಿಟ್ಟು ಹೋಗಿದೆ. ಕೆ ಸಿ ವೇಣುಗೋಪಾಲ್ ಅವ್ರ ಹತ್ರ ಹೋದ್ರೆ ನಿಮ್ಗೆ ಯಾರು ಹೇಳಿದ್ರು ಪ್ರಾಮಾಣಿಕವಾಗಿರ್ಬೇಕು ಅಂತ ಹೇಳಿ? ಪ್ರಾಮಾಣಿಕವಾಗಿರ್ಬೇಕು ಅಂತ ಯಾರು ಹೇಳಿದಾರೆ ನಿಮ್ಗೆ? ಯಾರು ಹೇಳಿದ್ದಾರೆ ಇದನ್ನು? ಸ್ವತಃ ಕೆ ಸಿ ವೇಣುಗೋಪಾಲ್ ಅವರು ಎಚ್ ಕೆ ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕರಿಗೆ ಹೇಳಿರುವಂತದ್ದು. ಬಿಜೆಪಿಯ ಈ ಆರೋಪಕ್ಕೆ ಆರ್.ಬಿ. ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಸೂಟ್ ಕೇಸ್ ಸಂಸ್ಕೃತಿ ಬಿಜೆಪಿಯದ್ದು ಅಂದ್ರೆ ವಿಜಯಾನಂದ ಕಾಶಪ್ಪನವರ್ ಆಡಿಯೋ ಬಗ್ಗೆ ಅಸಮಾಧಾನ ಹೊರಹಾಕಿದ್ರು. ನೋಡಪ್ಪ, ಹೌದು, ಯಾರು ಪ್ರೂವ್ ಮಾಡಿದಾರ? ಆರೋಪಗಳು ಯಾರ ಮೇಲೆ ಬರೋದಿಲ್ಲ, ಗಾಂಧೀಜಿ ಮೇಲೆ ಬಂದಿಲ್ಲ. ಸುಳ್ಳು ಆರೋಪಗಳಿಗೇನಾದರೂ ಮೇಲ್ಗಡೆ ಮಿಸ್ಗೈಡ್ ಮಾಡಿದ್ರೆ ಅದು ಮಿಸ್ಗೈಡ್ಗೆ ಏನಾದರೂ ಹೋಗಿದ್ರೆ ಅದು ತಪ್ಪು. ಬಟ್ ಹೇಳಿರ್ಬೋದು, ಹೂವಪ್ಪ ಇರ್ಬೋದು, ಅಷ್ಟೇ ಹೇಳಿರ್ಬೋದು, ಮಾತಾಡಿರ್ಬೋದು. ಮಾತಾಡಿದಕ್ಕೆ ಸಾಬೀತು ಮಾಡ್ಲಿಕ್ಕೆ ಆಗೋಲ್ಲ, ಕಷ್ಟದ ಕೆಲಸ. ಸೊ ಅವರವರ ಇಚ್ಛೆ ವ್ಯಕ್ತ ಮಾಡಿರ್ಬೋದು ಅಷ್ಟೇ. ಸೂಟ್ ಕೇಸು, ಬ್ರೀಫ್ ಕೇಸು, ಆಪರೇಷನ್ ಕಮಲಾ, ಬಾಂಬೆ ಬಾಯ್ಸ್ ಕರ್ಕೊಂಡು ಹೋದವ್ರು ಯಾರಂತೆ? ಅವ್ರೇನು ಖಾಲಿ ಗೋಣಿಚೀಲ ಹಿಡ್ಕೊಂಡು ಹೋದ್ರಂತೆ. ಇವ್ರಿಗೆ ಅವಕಾಶನೇ ಕೊಟ್ಟಿಲ್ಲ ಪಕ್ಷ ಅಂದಾಗ ಇವ್ರು ಮಾತಾಡಿದ್ರು ಸರಿ. ಅವಕಾಶ ಎಷ್ಟು ಸರಿ? 4 ಸರಿ. ಇವ್ರಿಗೆ 2 ಸರಿ ಶಾಸಕ, ಜಿಲ್ಲಾಧ್ಯಕ್ಷ 8 ವರ್ಷ. ಮತ್ತು ಇನ್ನೇನು ಕೊಡ್ಬೇಕು ಪಕ್ಷ? ಮಾಧ್ಯಮದಲ್ಲಿ ಬಂದಿದೆ, ಅದನ್ನು ನಮ್ಮ ವರಿಷ್ಠರ ಗಮನಕ್ಕೆ ನಾನು ತರ್ತೀನಿ. ಯಾಕಂದ್ರೆ ನಾನು ಒಬ್ಬ ಜವಾಬ್ದಾರಿ ವ್ಯಕ್ತಿ ಜಿಲ್ಲೆಯಲ್ಲಿ. ಬಿ ನಾಗೇಂದ್ರಗೆ ಸಚಿವ ಸ್ಥಾನ ನೀಡಿದ್ದಕ್ಕೂ ಬಿಜೆಪಿ ಕಿಡಿ. ಇಷ್ಟೇ ಅಲ್ಲ, ನಾಗೇಂದ್ರ ಸಚಿವ ಸಂಪುಟ ಸೇರಿರುವುದಕ್ಕೂ ಬಿಜೆಪಿ ಕಿಡಿಕಾರ್ತಿದೆ. ವಾಲ್ಮೀಕಿ ಹಗರಣದ ಆರೋಪ ಇದ್ರೂ ಅವಕಾಶ ಸಿಕ್ಕಿರುವುದಕ್ಕೆ ನಾನಾ ಅರ್ಥವನ್ನ ಕಲ್ಪಿಸುತ್ತಿದೆ. ಈ ಬಗ್ಗೆ ಮಾತನಾಡಿರುವ ವಿಜಯೇಂದ್ರ, ನಾಗೇಂದ್ರ ಹೈಕಮಾಂಡ್ಗೆ ಬೆದರಿಸಿ ಸ್ಥಾನವನ್ನ ತೆಗೆದುಕೊಂಡಿದ್ದಾರೆ ಅಂದ್ರು. ಆದ್ರೆ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ಮಾತಿಗೆ ಕಿಮ್ಮತ್ತಿಲ್ಲ ಅಂತ ತಿರುಗೇಟನ್ನ ನೀಡಿದ್ರು. ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾಗಿ ಹೆದರಿಸಿದ್ದಾರೆ ಅವರು. ನಾಗೇಂದ್ರ ಅವರು ನನ್ನನ್ನೇನಾದ್ರೂ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನಿನ್ನು ತಾಳ್ಮೆಯಿಂದ ಕೂರೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೈಕಮಾಂಡಿನ ಬಂಡವಾಳವನ್ನ ಬಹಿರಂಗ ಪಡಿಸ್ತೇನೆ ಅಂತೇಳಿ ಬೆದರಿಕೆ ಹಾಕಿದ ನಂತರವೇ ಅವರು ಕ್ಯಾಬಿನೆಟ್ಗೆ ತೆಗೆದುಕೊಂಡಿರುವಂತದ್ದು. ಬಿಜೆಪಿ ಅವ್ರ ಮಾತಿಗೇನು ಉರುಳಿಲ್ಲ. ಬಂಗಾರಪೇಟೆ ನಾರಾಯಣಸ್ವಾಮಿ ಕೂಡ ಅದೇ ರೀತಿಯಾಗಿ ಮಾತಾಡಿದ್ದಾರೆ ಸರ್ ಆ ವಿಚಾರವಾಗಿ. ಬಿಜೆಪಿ ಅವ್ರ ಮಾತಿಗೆ ಹೆಚ್ಚು ನೀವು ಒತ್ತು ಕೊಡಕ್ಕೆ ಹೋಗಬೇಡಿ. ಅವರ ಕ್ರೇಂದಾಗ ಗೃಹ ಮಂತ್ರಿಗಳು ಗಡಿಪಾರಾಗಿದ್ರು, ಅದನ್ನೆಲ್ಲ ಮರೆತು ಬಿಟ್ಟಿದ್ದಾರೆ ಅವರು. ನಾಗೇಂದ್ರ ಜಾಮೀನಿನ ಮೇಲೆ ಹೊರಗಿದ್ದಾರೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರೆ ನಾವು ಕಾನೂನು ಸಲಹೆ ಪಡೆದಿದ್ದೇವೆ ಅಂತ ಸಚಿವ ರಘುಮೂರ್ತಿ ಸಮಜಾಶಿಯನ್ನ ನೀಡಿದ್ರು. ಇವತ್ತು ಕೂಡ ಬೇಲಿನ ಮೇಲಿದ್ದಾರೆ. ವಿಶೇಷ ಅಂದ್ರೆ ಬೇಲಿನ ಮೇಲಿದ್ರೂ ಕೂಡ ಭ್ರಷ್ಟಾಚಾರದ ಆರೋಪ ಇದ್ರೂ ಕೂಡ ಕಾಂಗ್ರೆಸ್ ಅವರಿಗೆ ಉಡುಗೊರೆಯಾಗಿ ಮತ್ತೆ ಮಂತ್ರಿಯನ್ನಾಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಯಾವ ರೀತಿಯಾದ ಕಾನೂನಲ್ಲಿ ಏನಾಗಿದೆ, ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಿರ್ತಕ್ಕಂಥ ಸಚಿವರನ್ನ ತಗೊಂಡಿದ್ದಕ್ಕೆ ಅದನ್ನೆಲ್ಲ ರೀತಿಯಲ್ಲಿ ಲೀಗಲ್ ಅಡ್ವೈಸ್ ತಗೊಂಡು ಕಾನೂನಾತ್ಮಕವಾಗಿ ಅವ್ರನ್ನ ತಗೊಂಡಿದ್ದಾರೆ. ಬಹುಶಃ ನನ್ನ ಭಾವನೆ
ಸಂಪುಟ ವಿಸ್ತರಣೆ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ನಾನಾ ಚರ್ಚೆಗಳು ಗರಿಗೆದರುತ್ತಿವೆ. ಬಿಜೆಪಿ ನಾಯಕರು ಭ್ರಷ್ಟಾಚಾರದ ಆರೋಪ ಮಾಡಿದ್ರೆ ಕಾಂಗ್ರೆಸ್ ತಿರುಗೇಟು ನೀಡ್ತಿದೆ. ಶಾಸಕರ ಮುನಿಸು ಮುಗಿಯುತ್ತಿದ್ದಂತೆ ಹೊತ್ತಿಕೊಳ್ಳುತ್ತಾ ಖಾತೆ ಕಿಚ್ಚು. ಒಂದ್ ಕಡೆ ಶಾಸಕರ ಮುನಿಸು, ಮತ್ತೊಂದ್ ಕಡೆ ಪೇಮೆಂಟ್ ಸೀಟ್ ಎಂಬ ಆರೋಪ ಭಾರಿ ಸದ್ದು ಮಾಡ್ತಿದೆ. ಹೀಗಿರುವಾಗ ಮತ್ತೊಂದು ತಲೆನೋವು ಎದುರಾಗುವ ಸಾಧ್ಯತೆ ಇದೆ. ಆಹಾರ ಖಾತೆ ಬದಲಿಗೆ ಸಮಾಜ ಕಲ್ಯಾಣ ಖಾತೆ ನೀಡಿ ಅಂತ ಕೆಎಚ್ ಮುನಿಯಪ್ಪ ಲಾಬಿ ಮಾಡ್ತಿದ್ದಾರೆ. ಇದರ ನಡುವೆ ಶಿವರಾಜ ತಂಗಡಗಿ ಮತ್ತು ಪಿಎಂ ನರೇಂದ್ರ ಸ್ವಾಮಿ ಸಮಾಜ ಕಲ್ಯಾಣ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಖಾತೆ ಹಂಚಿಕೆ ಆಗಲಿದ್ದು ಖಾತೆ ಅಸಮಾಧಾನದ ಬೆಂಕಿ ಹೊತ್ತಿಕೊಳ್ಳುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.